ಎಲ್ರಿಗೂ ನಮಸ್ಕಾರ. ಕ್ರಿಶ್ಚಿಯನ್ ಧರ್ಮಗ್ರಂಥಗಳನ್ನು ನೋಡಿದರೆ ಒಂದು ಬಹಳ ಮುಖ್ಯವಾದ ಪ್ರಶ್ನೆ ನಮ್ಮ ಮುಂದೆ ಬರುತ್ತೆ. ಯೇಸುಕ್ರಿಸ್ತ ಅಂದ್ರೆ ನಿಜವಾಗಿ ಯಾರು? ಬನ್ನಿ, ಈ ಒಂದು ವಿಶ್ಲೇಷಣೆಯಲ್ಲಿ ಈ ಮೂಲಭೂತ ಪ್ರಶ್ನೆಯ ಹಿಂದಿರೋ ದೇವತಾಶಾಸ್ತ್ರದ ಕೆಲವು ಆಳವಾದ ವಿಚಾರಗಳನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಸರಿ, ಹಾಗಿದ್ರೆ ನಮ್ಮ ಚರ್ಚೆಯನ್ನ ಇದೇ ಪ್ರಶ್ನೆಯಿಂದ ಶುರು ಮಾಡೋಣ. ಬೈಬಲ್ ನಿಜಕ್ಕೂ ಯೇಸುವಿನ ಬಗ್ಗೆ ಏನು ಹೇಳುತ್ತೆ, ಆತ ಯಾರು ಅಂತ ಅದು ಪರಿಚಯಿಸುತ್ತಾ? ಮೊದಲೇದಾಗಿ ನಾವು ನೋಡ್ಬೇಕಾಗಿರೋದು ಒಂದು ತುಂಬಾನೇ ಆಳವಾದ ಪರಿಕಲ್ಪನೆ. ಯೇಸುವನ್ನ ವಾಕ್ಯ ಅಥವಾ ದ ವರ್ಡ್ ಅಂತ ಕರೆಯಲಾಗುತ್ತೆ. ಹಾಗಂದ್ರೆ ಏನು ಅಂದ್ರೆ, ಈ ಸೃಷ್ಟಿಯಾಗೋದಕ್ಕೂ ಮುಂಚೆನೇ ಎಲ್ಲದಕ್ಕೂ ಆರಂಭದಲ್ಲೇ ಆತ ಅಸ್ತಿತ್ವದಲ್ಲಿದ್ದ ಅಂತ ಅರ್ಥ. ಈ ಒಂದು ವಾಕ್ಯ ಯೇಸುವಿನ ಗುರುತನ್ನ ಅರ್ಥ ಮಾಡ್ಕೊಳ್ಳೋಕೆ ಒಂದು ರೀತಿ ಅಡಿಪಾಯ ಇದ್ದಾಗೆ. ಇದು ಆ ವಾಕ್ಯದ ಬಗ್ಗೆ 3 ತುಂಬಾನೇ ಮುಖ್ಯವಾದ ವಿಷಯಗಳನ್ನ ಹೇಳುತ್ತೆ. 1, ಆತ ಆದ್ಯಲ್ಲಿದ್ದ. 2, ಆತ ದೇವರ ಜೊತೆಗಿದ್ದ. ಮತ್ತು 3, ಆತನೇ ದೇವರಾಗಿದ್ದ. ನೋಡಿ, ಇದನ್ನ ನಾವು ಹೀಗೆ ಬಿಡಿಸಿ ನೋಡಿದಾಗ ಇದರ ಶಕ್ತಿ ಗೊತ್ತಾಗತ್ತೆ. ಇದು ಸುಮ್ಮನೆ ಕವಿತೆ ಥರ ಹೇಳಿರೋ ಮಾತಲ್ಲ. ಇದು ದೇವತಾಶಾಸ್ತ್ರದ 3 ಸತ್ಯಗಳನ್ನ ನೇರವಾಗಿ ಹೇಳ್ತಿದೆ. ಮೊದಲನೇದು ಆತನ ಶಾಶ್ವತ ಅಸ್ತಿತ್ವ, 2ನೇದು ದೇವರ ಜೊತೆಗಿನ ಆತನ ಸಂಬಂಧ, ಮತ್ತು 3ನೇದು ಆತನಿಗಿದ್ದ ದೈವಿಕ ಸ್ವರೂಪ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಈ ಯೋಚನೆ ಏನೋ ಹೊಸ ಒಡಂಬಡಿಕೆಗೆ ಮಾತ್ರ ಸೀಮಿತವಾಗಿಲ್ಲ. ಹಳೆ ಒಡಂಬಡಿಕೆಯಲ್ಲೂ ಕೂಡ ಈ ಪ್ರಪಂಚ ಸೃಷ್ಟಿ ಆಗೋದಕ್ಕಿಂತ ಮುಂಚೆನೇ ಅಸ್ತಿತ್ವದಲ್ಲಿದ್ದ ಒಂದು ದೈವಿಕ ಶಕ್ತಿ ಅಂದ್ರೆ ಜ್ಞಾನದ ಬಗ್ಗೆ ಇದೇ ಥರದ ಉಲ್ಲೇಖ ನಮ್ಗೆ ಸಿಗತ್ತೆ. ಹಾಗಿದ್ರೆ ಈ ವಾಕ್ಯದ ಕೆಲಸವಾದ್ರೂ ಏನು? ಆರಂಭದಿಂದಲೇ ಇದ್ದ ಈ ವಾಕ್ಯದ ಪಾತ್ರವೇನು? ಧರ್ಮಗ್ರಂಥದ ಪ್ರಕಾರ ಆತನೇ ಎಲ್ಲವನ್ನೂ ಸೃಷ್ಟಿ ಮಾಡಿದ ಸೃಷ್ಟಿಕರ್ತ. ಈ ಮಾತನ್ನ ಸ್ವಲ್ಪ ಗಮನ ಇಟ್ಟು ಕೇಳ್ಬೇಕು. ಇಲ್ಲಿ ಏನ್ ಹೇಳಲಾಗ್ತಿದೆ ಅಂದ್ರೆ, ಸೃಷ್ಟಿ ಅನ್ನೋದು ಕೇವಲ ದೇವರ ಒಂದು ಆಜ್ಞೆಯಿಂದ ಆಗಿದ್ದಲ್ಲ, ಬದಲಾಗಿ ಅದು ಆ ವಾಕ್ಯದ ಮೂಲಕನೇ ಅಸ್ತಿತ್ವಕ್ಕೆ ಬಂತು ಅಂತ. ಆತನ ಪಾತ್ರವಿಲ್ಲದೆ ಒಂದೇ ಒಂದು ವಸ್ತು ಕೂಡ ಸೃಷ್ಟಿಯಾಗಿಲ್ಲ ಅಂತ ಇಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಇಲ್ಲಿ ನೋಡಿ, ಈ ವಿಷಯವನ್ನ ಇನ್ನೂ ಒಂದು ಹೆಜ್ಜೆ ಮುಂದೆ ತಗೊಂಡೋಗ್ಲಾಗಿದೆ. ಕಣ್ಣಿಗೆ ಕಾಣೋ ವಸ್ತುಗಳು ಅಷ್ಟೇ ಅಲ್ಲ, ಪರಲೋಕ, ಭೂಲೋಕ, ನಮಗ್ ಕಾಣಿಸೋದು, ಕಾಣಿಸ್ತೇ ಇರೋದು, ಹೀಗೆ ಎಲ್ಲವೂ ಸಮಸ್ತವೂ ಆತನ ಮೂಲಕ ಮತ್ತು ಆತನಿಗಾಗಿಯೇ ಸೃಷ್ಟಿಯಾಯಿತು ಅಂತ ಹೇಳಲಾಗ್ತದೆ. ಬೈಬಲ್ನ ಬೇರೆ ಬೇರೆ ಪುಸ್ತಕಗಳಲ್ಲಿ ನೋಡಿದ್ರೂ ಇದೇ ಒಂದು ಸತ್ಯ ಮತ್ತೆ ಮತ್ತೆ ಕಾಣಿಸುತ್ತೆ. ಇಡೀ ವಿಶ್ವವನ್ನೇ ದೇವ್ರು ತನ್ನ ಮಗನ ಮೂಲಕ ಸೃಷ್ಟಿ ಮಾಡಿದ ಅನ್ನೋದೇ ಇಲ್ಲಿ ನಮಗೆ ಸಿಗುವ ಒಂದು ಸ್ಥಿರವಾದ ಸಂದೇಶ. ಹಾಗಿದ್ರೆ ಈ ಎಲ್ಲ ವಾಕ್ಯಗಳ ಸಾರಾಂಶ ಏನು? ತುಂಬಾ ಸರಳ. ಯೇಸು ಸೃಷ್ಟಿಯ ಒಂದು ಭಾಗ ಅಲ್ಲ, ಬದಲಾಗಿ ಆತನೇ ಇಡೀ ಸೃಷ್ಟಿಗೆ ಮೂಲ ಕಾರಣ. ಸರಿ, ಹಾಗಾದ್ರೆ ಮುಂದಿನ ಪ್ರಶ್ನೆ, ಸೃಷ್ಟಿಕರ್ತ ಮತ್ತು ಆತ ಸೃಷ್ಟಿ ಮಾಡಿರೋ ವಸ್ತುಗಳ ನಡುವಿನ ಸಂಬಂಧವಾದ್ರೂ ಏನು? ಇಲ್ಲಿ ನಾವು ಒಂದು ತುಂಬನೇ ಮುಖ್ಯವಾದ ವ್ಯತ್ಯಾಸವನ್ನ ಗಮನಿಸಬೇಕು. ಈ ಒಂದು ವಿಶಿಷ್ಟ ಗುರುತನ್ನ ವಿವರಿಸೋಕೆ ದೇವತಾಶಾಸ್ತ್ರದಲ್ಲಿ ಒಂದು ನಿರ್ದಿಷ್ಟ ಪದವನ್ನೇ ಬಳಸ್ತಾರೆ. ಅದೇ ದೈವತ್ವದ 2ನೇ ವ್ಯಕ್ತಿ. ಇದರ ಅರ್ಥ ಏನು ಅಂದ್ರೆ, ಆತನು ಸೃಷ್ಟಿಯ ಒಂದು ಭಾಗ ಅಲ್ಲ, ಸೃಷ್ಟಿಯ ಹೊರಗಿರುವವನು. ಆತ ಶಾಶ್ವತ ಮತ್ತು ದೈವಿಕ ಸೃಷ್ಟಿಕರ್ತ. ಇದರ ಅರ್ಥ ತುಂಬಾನೇ ಸ್ಪಷ್ಟ. ದೇವರು ಮತ್ತು ಸೃಷ್ಟಿಯ ನಡುವೆ ಅಜಗಜಾಂತರ ವ್ಯತ್ಯಾಸ ಇದೆ. ದೇವರು ಶಾಶ್ವತ, ಆತ ಸೃಷ್ಟಿಕರ್ತ. ಆದರೆ ಮನುಷ್ಯರು ಸೇರಿದಂತೆ ಉಳಿದೆಲ್ಲವೂ ಅವು ಸೃಷ್ಟಿಸಲ್ಪಟ್ಟ ಜೀವಿಗಳು. ಅವು ಸೀಮಿತ, ಅವು ಅವಲಂಬಿತ. ಆತ ಕೇವಲ ಸೃಷ್ಟಿಕರ್ತ ಮಾತ್ರ ಅಲ್ಲ, ಆತನೇ ಜೀವದ ಮೂಲ ಕೂಡ. ಸರಿ, ಈಗ ನಾವು ಸೃಷ್ಟಿಯ ವಿಷಯದಿಂದ ನಿತ್ಯ ಜೀವದ ಕಡೆಗೆ ನಮ್ಮ ಗಮನವನ್ನ ತಿರುಗಿಸೋಣ. ಇಲ್ಲಿ ಯೇಸು ಒಂದು ತುಂಬಾನೇ ದಿಟ್ಟವಾದ ಹೇಳಿಕೆ ಕೊಡ್ತಾನೆ. ನಾನೇ ಮಾರ್ಗ, ಸತ್ಯ ಮತ್ತು ಜೀವ. ಅಷ್ಟೇ ಅಲ್ಲ, ನನ್ನ ಮೂಲಕ ಬಿಟ್ಟು ಬೇರೆ ಯಾರೂ ತಂದೆಯ ಬಳಿಗೆ ಬರಲು ಸಾಧ್ಯವಿಲ್ಲ ಅಂತ ಕೂಡ ಸ್ಪಷ್ಟಪಡಿಸ್ತಾನೆ. ಅಂದ್ರೆ ದೇವರ ಹತ್ರ ಹೋಗೋಕ್ಕೆ ಬೇರೆ ದಾರಿಯೇ ಇಲ್ಲ ಅಂತ. ಈ ಒಂದು ವಾಕ್ಯ ವಿಷಯವನ್ನ ಇನ್ನೂ ಸರಳವಾಗಿ, ನೇರವಾಗಿ ಹೇಳುತ್ತೆ. ಇದು ಒಂದು ರೀತಿ ಆಯ್ಕೆಯ ಹಾಗೆ. ಮಗನನ್ನ ಹೊಂದಿರೋರಿಗೆ ಜೀವ ಇದೆ, ಮಗನನ್ನ ಹೊಂದಿಲ್ಲದವ್ರಿಗೆ ಜೀವ ಇಲ್ಲ, ಅಷ್ಟೇ. ಹಾಗಾದ್ರೆ ನಿತ್ಯ ಜೀವ ಅಂದ್ರೇನು? ಅದು ಸುಮ್ಮನೆ ಸಾಯ್ದೇ ಇರೋದಲ್ಲ, ಅಂತ್ಯವಿಲ್ಲದ ಒಂದು ಬದುಕು ಅಷ್ಟೇ ಅಲ್ಲ. ಯೋಹಾನ 17:3 ಪ್ರಕಾರ ನಿತ್ಯ ಜೀವದ ನಿಜವಾದ ಅರ್ಥವೇ ಸತ್ಯ ದೇವರನ್ನು ಮತ್ತು ಆತನು ಕಳುಹಿಸಿದ ಯೇಸುಕ್ರಿಸ್ತನನ್ನು ವೈಯಕ್ತಿಕವಾಗಿ ತಿಳಿದುಕೊಳ್ಳುವುದು. ಸರಿ, ನಾವು ಇಲ್ಲಿವರೆಗೆ ನೋಡಿದ ಎಲ್ಲ ಅಂಶಗಳನ್ನ ಒಟ್ಟುಗೂಡಿಸಿ ಧರ್ಮಗ್ರಂಥ ಯೇಸುವಿನ ಬಗ್ಗೆ ಕೊಡುವ ಅಂತಿಮ ಚಿತ್ರಣ ಏನು ಅಂತ ನೋಡೋಣ. ಇದುವರೆಗಿನ ನಮ್ಮ ಚರ್ಚೆಯ ಸಾರಾಂಶವನ್ನ ಇಲ್ಲಿ ನೋಡ್ಬೋದು. ಮೊದಲನೇ ಹಂತದಲ್ಲಿ ನಾವು ಆತನನ್ನ ವಾಕ್ಯ ಅಂತ ನೋಡಿದ್ವಿ.
ಅಂದ್ರೆ ದೇವರ ಜೊತೆಗಿದ್ದ ಮತ್ತು ದೇವರೇ ಆಗಿದ್ದ ಶಾಶ್ವತ ವ್ಯಕ್ತಿ. ಎರಡನೇ ಹಂತದಲ್ಲಿ ಆತ ಸೃಷ್ಟಿಕರ್ತ ಅಂತ ಗೊತ್ತಾಯಿತು, ಮತ್ತು ಕೊನೆಯದಾಗಿ ಆತನೇ ಜೀವದ ಮೂಲ ಅಂತ ನಾವು ಅರ್ಥ ಮಾಡ್ಕೊಂಡ್ವಿ. ಮತ್ತು ನಮ್ಮ ಇಡೀ ಚರ್ಚೆ ಈ ಒಂದು ವಾಕ್ಯದಲ್ಲಿ ಅದರ ಪರಾಕಾಷ್ಠೆಯನ್ನು ತಲುಪುತ್ತೆ. ಇಲ್ಲಿ ನೋಡಿ, ಯೇಸು ಕ್ರಿಸ್ತನನ್ನು ನೇರವಾಗಿ ಸತ್ಯದೇವರು ಮತ್ತು ನಿತ್ಯಜೀವ ಅಂತ ಕರೆಯಲಾಗಿದೆ. ನಾವು ಚರ್ಚೆ ಮಾಡಿದ ಎಲ್ಲಾ ಪರಿಕಲ್ಪನೆಗಳು ಇಲ್ಲಿ ಒಂದಾಗಿ ಸೇರ್ಕೊಳ್ತವೆ. ಇದೆಲ್ಲವೂ ನಮ್ಮನ್ನ ಒಂದು ಕೊನೆಯ ಆದರೆ ಬಹಳ ಮುಖ್ಯವಾದ ಪ್ರಶ್ನೆ ಹತ್ರ ತಂದು ನಿಲ್ಲಿಸುತ್ತೆ. ಯೇಸುವಿನ ಈ ಗುರುತನ್ನ, ಈ ದೇವತಾಶಾಸ್ತ್ರದ ಸತ್ಯವನ್ನ ಅರಿಯೋದರ ನಿಜವಾದ ಅರ್ಥವೇನು ಮತ್ತು ಅದರ ಪರಿಣಾಮಗಳು ನಮ್ಮ ಜೀವನದ ಮೇಲೆ ಹೇಗಿರುತ್ತೆ? ಯೋಚಿಸಬೇಕಾದ ವಿಷಯ.